ನಮಸ್ಕಾರ. NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ಈ ಒಂದು ಮೈನಾರಿಟಿ ಡಿಪಾರ್ಟ್ಮೆಂಟಿಂದ ಅಂದರೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರದಿಂದ ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳಿಗೆ ಅಂದರೆ ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಸುಮಾರು 72.78 ಕೋಟಿ ಶಿಕ್ಷಣ ಸಾಲವನ್ನು ನೀಡ್ತಾ ಇದೆ. ಅಂದರೆ ಎಜುಕೇಷನ್ ಲೋನನ್ನು ಕೊಡ್ತಾ ಇದೆ. ಅದು ಯಾವ ಉದ್ದೇಶಕ್ಕಂದರೆ ಇಲ್ಲಿ ಕೆಳಗೆ ಬನ್ನಿ ತೋರಿಸ್ತೀನಿ ನೋಡಿ. ಪ್ರಸ್ತಕನ ಸಾಲಿನಲ್ಲಿ ಅಂದರೆ ಪ್ರೆಸೆಂಟ್ ಇಯರ್ ಈ ವರ್ಷ ಶಿಕ್ಷಣದ ವೃತ್ತಿಪರ ಶಿಕ್ಷಣದ ವ್ಯಾಸಂಗಕ್ಕಾಗಿ ಅಂದರೆ ಈ ಒಂದು KCET ಅಂದರೆ ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಸಾಮಾನ್ಯ ಪ್ರವೇಶ ಪರೀಕ್ಷೆ ಮೂಲಕ ಆಯ್ಕೆಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಈ ಒಂದು ಕರ್ನಾಟಕ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಏನಿದೆ KMDC ಅಂತ ಕರಿತೀವಿ ನಾವು. ಕರ್ನಾಟಕ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ರೈಟ್ KMDC ನಿಗಮದಿಂದ ಸುಮಾರು 72.78 ಕೋಟಿ ಸಾಲ ರೂಪಾಯಿ ನೀಡುತ್ತೆ ಈ ವರ್ಷ. ಅದು ಯಾವ ಕೋರ್ಸ್ಗೆ ಅಂದರೆ ವೈದ್ಯಕೀಯ ಕೋರ್ಸ್ ಆಗಿರ್ಬೋದು, ದಂತ ವೈದ್ಯಕೀಯ ಸೇರಿದಂತೆ ವೃತ್ತಿಪರ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುವ ಅಲ್ಪಸಂಖ್ಯಾತ ಸಮುದಾಯದ ಬಡ ವಿದ್ಯಾರ್ಥಿಗಳಿಗೆ ಗರಿಷ್ಠ 5 ಲಕ್ಷ ರೂಪಾಯಿ ಸಾಲವನ್ನು ಈ ಒಂದು ನಿಗಮದಿಂದ ನೀಡಲಾಗುತ್ತದೆ. ಅದೇ ರೀತಿ ನೀವು ಒಂದು ವೇಳೆ ವಿದೇಶದಲ್ಲಿ ವ್ಯಾಸಂಗ ಮಾಡ್ತೀರಿ ಅಂದರೆ ಗರಿಷ್ಠ 88 ವಿದ್ಯಾರ್ಥಿಗಳಿಗೆ ಮಾತ್ರ 10 ಲಕ್ಷ ರೂಪಾಯಿ ಸಾಲ. ಅರ್ಥ ಆಯ್ತಾ? ಏನು KMDC ನಿಗಮದಿಂದ 72.78 ಕೋಟಿ ರೂಪಾಯಿ ವಿದ್ಯಾರ್ಥಿಗಳಿಗೆ ಮೀಸಲಿಟ್ಟಿದ್ದಾರೆ. ಇದರಲ್ಲಿ ವೈದ್ಯಕೀಯ, ದಂತ ವೈದ್ಯಕೀಯ ಸೇರಿದಂತೆ ವೃತ್ತಿಪರ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳಿಗೆ ಗರಿಷ್ಠ ಸಾಲದ ಮೊತ್ತ 5 ಲಕ್ಷ ರೂಪಾಯಿ. ಒಂದು ವೇಳೆ ವಿದ್ಯಾರ್ಥಿ ವಿದೇಶದಲ್ಲಿ ಓದ್ತಾ ಇದ್ದಾನೆ ಅಂದರೆ ಆ ವಿದ್ಯಾರ್ಥಿಗೆ 88 ಗರಿಷ್ಠ ವಿದ್ಯಾರ್ಥಿಗಳು 88 ವಿದ್ಯಾರ್ಥಿಗಳಿಗೆ ತಲಾ 10 ಲಕ್ಷ ರೂಪಾಯಿ ಸಾಲವನ್ನು ನೀಡಲಾಗ್ತದೆ. ಅದಕ್ಕಾಗಿ ಈ ಒಂದು ಸೌಲಭ್ಯವನ್ನು ಬಳಸ್ಕೊಳ್ಳಿ. ಇದು ಆನ್ಲೈನ್ ಅರ್ಜಿ ಸ್ಟಾರ್ಟ್ ಆದಾಗ ನಾವು ನಮ್ಮ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀವಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.